ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಯ ಮೈಲಾಪುರ ಬಳಿಯ 46ನೇ ಮೈಲು ಸೈಡ್ ಲೈನಿಂಗ್ ಕುಸಿತಗೊಂಡಿದೆ. ಈ ಕಾಮಗಾರಿಯನ್ನು ಆಗಸ್ಟ್ 9ರೊಳಗೆ ಪೂರ್ಣಗೊಳಿಸಬೇಕು ಎಂದು ಜಲಸಂಪನ್ಮೂಲ ಸಚಿವರಾದ ಶಿವರಾಜ್ ತಂಗಡಗಿ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಗುರುವಾರ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವರು 2800 ಕ್ಯೂಸೆಕ್ ನೀರು ಹರಿಸುವ ಸಾಮರ್ಥ್ಯದ ಕಾಲುವೆಯ ಕುಸಿತಗೊಂಡ ಭಾಗವನ್ನು ಪರಿಶೀಲಿಸಿದರು. ಕಾಲುವೆ ದುರಸ್ತಿ ಕಾರ್ಯವನ್ನು ದಿನದ 24 ಗಂಟೆಯೂ ನಡೆಸಬೇಕು. ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಕಾಲುವೆ ಮೇಲಿನ ಸಂಚಾರಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಿ ಸಹಕಾರ ನೀಡುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶನ ನೀಡಿದರು. ಎಡದಂಡೆ ಮುಖ್ಯ ಕಾಲುವೆಯ ಎಲ್ಲಾ ಭಾಗಗಳಲ್ಲೂ ಪರಿಶೀಲನೆ ನಡೆಸಿ ದುರಸ್ತಿಯಾಗಬೇಕಾದ ಸ್ಥಳಗಳನ್ನು ಗುರುತಿಸಿ ನೀರು ಹರಿಸುವ ಮುನ್ನವೇ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ನೀರಾವರಿ ನಿಗಮದ ಅಭಿಯಂತರ ಶ್ರೀನಿವಾಸ್ ಮಲ್ಲಿಗವಾಡ್ ಅವರಿಗೆ ಸೂಚಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಟಿಬಿ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಕಳೆದ 2 ದಿನಗಳಲ್ಲಿ 10 ಟಿಎಂಸಿ ನೀರು ಹರಿದು ಬಂದಿದೆ. ಆಗಸ್ಟ್ 6ರಂದು ಒಂದೇ ದಿನ 4 ಟಿಎಂಸಿ ನೀರು ಬಂದಿದ್ದು, ಸದ್ಯ ಜಲಾಶಯದಲ್ಲಿ 68 ಟಿಎಂಸಿ ನೀರು ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದರು. ರೈತರ ಕೋರಿಕೆಯಂತೆ ಕಾಲುವೆಗಳಿಗೆ ನೀರು ಬಿಡುವ ಕುರಿತು ನಿರ್ಧಾರ ಕೈಗೊಳ್ಳಲು ಆಗಸ್ಟ್ 11ರಂದು ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಲಾಗುವುದು. ಈ ಸಭೆಯಲ್ಲಿ ಸಂಸದರು, ಶಾಸಕರು, ವಿರೋಧ ಪಕ್ಷದ ನಾಯಕರು, ರೈತರು ಮತ್ತು ನೀರಾವರಿ ತಜ್ಞರಿಂದ ಸಲಹೆ ಪಡೆಯಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಡಾ. ಸುರೇಶ್ ಇಟ್ನಾಳ್, ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ, ಡಿವೈಎಸ್ಪಿ ನ್ಯಾಮಗೌಡ ಉಪಸ್ಥಿತರಿದ್ದರು. ನೀವು ಆಮೇಲೆ ಮಾತಾಡ್ರಿ. ನಾನ್ ಹೇಳಕತ್ತಿದ್ದು ನಮ್ಮ ರೈತ ಮುಖಂಡರನ್ನು ಕರಿತೀನಿ. ರೈತ ಮುಖಂಡರನ್ನ, ಮಾಜಿ ಶಾಸಕರನ್ನ, ಫಸ್ಟ್ ನೀರು ಬಳಕೆದಾರರ ಸಂಘದ ಅಧ್ಯಕ್ಷರನ್ನ ಸಭೆ ಕರಿತೀನಿ. ಇಲ್ಲಿ ಕೊಪ್ಪಳದೊಳಗ ಅವ್ರ ಮುಂದ ನಮ್ಮ ನೀರು ಎಷ್ಟೈತೆ ಅಂತ ಇಡ್ತೀನಿ. 68 ಕ್ಯೂಸೆಕ್ಸ್ ಇವತ್ತಿಗೆ 68 ಟಿಎಂಸಿ ನೀರೈತೆ ಇವತ್ತಿಗೆ. ಅದ್ರೊಳಗ ಆಂಧ್ರ ಕೋಟ ತೆಗಿಬೇಕು, ತೆಲಂಗಾಣ ಕೋಟ ತೆಗಿಬೇಕು, ಮುಂದಿನ ಜೂನ್ವರೆಗೂ ಕುಡಿಯೋ ನೀರಿನ ತೆಗಿಬೇಕು. ಅದಾದ್ಮೇಲೆ ವೇ ಆಪರೇಷನ್ ತೆಗಿಬೇಕು, ಡೆಡ್ ಸ್ಟೋರೇಜ್ ತೆಗಿಬೇಕು. ಎಲ್ಲ ತೆಗೆದು ಲೆಕ್ಕ ಪತ್ರದ ಸಮೇತ ಎಲ್ಲರ ಮುಂದೆ ಇಡ್ತೀನಿ. ಎಷ್ಟು ಕ್ಯೂಸೆಕ್ಸ್, ಎಷ್ಟು ದಿವಸ, 90 ದಿವಸ ಬೇಕು, 95 ದಿವಸ ಬೇಕು, 100 ದಿವಸ ಬೇಕು, 110 ದಿವಸ ಬೇಕು, ಎಷ್ಟು ಕ್ಯೂಸೆಕ್ಸ್ ಅಂತಾರ ಅವ್ರ ಜೊತೆ ಲೆಕ್ಕ ಇಡ್ತೀನಿ. ಲೆಕ್ಕ ಇಟ್ಟು ನಿರ್ಧಾರವನ್ನು ನಾನು ಎಲ್ಲರ ಕನ್ಫ್ಯೂಷನ್ ತೆಗದಾರ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡೆ ಇವತ್ತು ನಾವು ರೈತರಿಗೂ ತೊಂದರೆ ಆಗ್ಬಾರ್ದು. ಎಷ್ಟು ನೀರು ಇರ್ತೈತೆ ಅನ್ನೋದ್ರೂ ನೋಡ್ಬೇಕು. ಎಷ್ಟು ನೀರು ಇರ್ತೈತೆ ಅನ್ನೋದು ನೋಡ್ಬೇಕು. ಆ ನೀರು ಎಷ್ಟು ದಿವಸ ಬಳಕೆ ಆಗುತ್ತೆ ಅನ್ನೋದು ನೋಡ್ಬೇಕು. ನಮಗೆ ನೋಡಿ, ಮೊನ್ನೆ 10 ಟಿಎಂಸಿ ನೀರು ಬಂದಿದೆ, ನಿನ್ನೆ 4 ಟಿಎಂಸಿ ಬಂದಿದೆ. ಇವತ್ತು ಸಂಜೆವರೆಗೆ ಎಷ್ಟು ಬರ್ತೈತೆ ಅಂತ ನೋಡ್ಬೇಕು. ಒಂದ್ಸು ನೀವು ನೀರನ್ನ ಬಿಟ್ಟ ಮೇಲೆ ನಾವು ನೀರು ಕೊನೆಯವರೆಗೂ ರೈತರಿಗೆ ನೀರು ಕೊಡ್ಬೇಕು. ಕೊಡ್ಲಿಲ್ಲ ಅಂತಂದ್ರೆ ನೀರು ಕೊಡ್ಲಿಲ್ಲ ಅಂದ್ರೆ ಅರ್ಧಕ್ಕೆ ಬೆಳೆಗೆ ತೊಂದರೆ ಆಗುತ್ತೆ ರೈತರಿಗೆ. ಅವಾಗ ಎಕರೆಕ್ಕೆ 35ರಿಂದ 40 ಸಾವಿರ ಖರ್ಚು ಮಾಡಿರ್ತಾರೆ ರೈತರಿಗೆ. 45 ಅವಾಗ ನಮಗೆ ಯಾರು ಶಾಸಕರಿಗೆ ಕುಂದ್ರಕ್ಕೆ ಬಿಡ್ತಾರೆ ಜನ. ಅದಕ್ಕೆ ಎಲ್ಲಾದು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತೀವಿ. ಈಗ ನೋಡಿ, 7ನೇ ತಾರೀಕುವರೆಗೂ ನಮ್ಗ ಹವಾಮಾನ ಇಲಾಖೆಯವರು ನೀರೈತೆ ಅಂತ ಹೇಳ್ತಾರೆ. ಮೊನ್ನೆ ಒಂದೇ ದಿವಸಕ್ಕೆ 70 ಟಿಎಂಸಿ ನೀರು ಬಂದಿತ್ತು. ಇದು 10 ಟಿಎಂಸಿ ನೀರು ಬಂದಿತ್ತು, 68 ಟಿಎಂಸಿ ಆಯ್ತು. ನಿನ್ನೆ 4 ಟಿಎಂಸಿ ಬಂದೈತಿ. ಇವತ್ತೇನು ಬರ್ತೈತಿ ಇನ್ಫ್ಲೋ? 40,000 ಕಮ್ಮಿ ಆಗೈತಿ. ಇವತ್ತು ಸರ್ 40 ಬಂದ್ರು ಲೆಕ್ಕ, 60 ಬಂದ್ರು ಲೆಕ್ಕ, 80 ಬಂದ್ರು ಇಲ್ಲ. 2-3 ತಿಂಗಳು ಆಗಿದೆ. ಇದಾಗಿ 3-4 ತಿಂಗಳು ಹಿಂದಾಗಿದ್ದು. ಅದಾದ್ಮೇಲೆ ಬಿಡ್ಬೇಕಂದತ್ನಾಗ
ಕುಡಿಯಕ್ಕೆ ನೀರಿಗೆ ತೊಂದರೆ ಆಗುತ್ತಾ, ಕುಡಿ ನೀರನ್ನು ಬಿಡೋದು ಒಂದು ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಆಗಿದ್ದು ಸತ್ಯ. ಈ ಸದ್ಯ ಅದನ್ನು ಸರಿ ಮಾಡ್ತೀವಿ. ನಮ್ಮ ರೈತರಿಗೆ ಯಾವುದೇ ಆತಂಕ ಆಗೋದು ಬೇಡ, ರೈತರಿಗೆ ತೊಂದರೆ ಆಗಲಾರ ರೀತಿಯೊಳಗೆ ಕರಿತೀವಿ. ಇವತ್ತ ನಮ್ಮ ಜಲಸಂಪನ್ಮೂಲ ಸಚಿವರ ಜೊತೆಗೆ ಮಾತಾಡಿದ್ದೀನಿ. ಅವರು ನೀವು ಯಾವಾಗಾದರೂ ಒಂದು ಡೇಟ್ ಮಾಡಿ ICC ಮೀಟಿಂಗ್ ಕರೀರಿ ಅಂತ ಹೇಳಿದ್ದಾರೆ. 11ನೇ ತಾರೀಕಿಗೆ ಟೆಂಟೇಟಿವ್ಲಿ, ನೆಟ್ ಫೈನಲ್, ಟೆಂಟೇಟಿವ್ಲಿ 11ನೇ ತಾರೀಕಿಗೆ ಮೀಟಿಂಗನ್ನು ಕರಿತೀವಿ. ICC ಮೀಟಿಂಗನ್ನು ಎಲ್ಲೇ ತುಂಗಭದ್ರಾ ಕಾಡಾ ಆಫೀಸ್ನೊಳಗೆ ಕರಿತೀವಿ. ಬೆಳಗ್ಗೆ ರೈತ ಮುಖಂಡರನ್ನ ಮತ್ತು ಮಾಜಿ ಶಾಸಕರನ್ನ ಕರೆದು ವಾಸ್ತವ ಸತ್ಯ, ನಮ್ಮ ಹತ್ರ ನಮ್ಮ ಭಾಗದ ನೀರು ಎಷ್ಟೈತೆ, ನಮ್ಮ ನೀರು ಎಷ್ಟೈತೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಚರ್ಚೆ ಮಾಡಿ ಎಷ್ಟು ನೀರು ಬಿಟ್ಟರೆ ಸರಿಯಾಗತ್ತೆ, ಎಷ್ಟು ಕ್ಯೂಸೆಕ್ಸ್ ಬಿಟ್ಟರೆ